ಈ ಬಾತ್ರೂಮ್ ನೆಲ ಎಲ್ಲ ವೆಟ್ಟಾಗಿದೆ. ಈ ಡ್ರೈ ಇದ್ರೆ ಮಾತ್ರ ನಾನು ಹೋಗೋದು. ಒರೆಸ್ಕೊಡು. ಏ ಚಾಂಪ್, ಹಾಗೆಲ್ಲ ಹಠ ಮಾಡಬಾರ್ದು. ನೋ ಡ್ಯಾಡ್, ಇಟ್ಸ್ ವೆಟ್. ಅನಿಕೇತ್, ನಿಮ್ಮನೆಯಲ್ಲಿ ನೀವು ನೀರಲ್ಲೇ ತಾನೇ ಸ್ನಾನ ಮಾಡೋದು? ಆಗ ನೆಲ ಎಲ್ಲ ಒದ್ದೆ ಆಗುತ್ತೆ ತಾನೆ? ನಮ್ಮನೇಲಿ ಟಬ್ ಇದೆ. ನಾನು ಟಬ್ಬಲ್ಲಿ ಸ್ನಾನ ಮಾಡೋದು ಗೊತ್ತಾ? ಅದೇ ನಿಮ್ಮನೆ ಬಾತ್ರೂಮ್ ತುಂಬಾ ಚಿಕ್ಕದು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅನಿ, ಹಠ ಮಾಡಬಾರ್ದಪ್ಪ. ಈ ಮನೆ ಒಂಚೂರು ಚೆನ್ನಾಗಿಲ್ಲ. ಇಲ್ಲಿಂದ ಯಾವಾಗ ಹೋಗ್ತೀವಿ? ಎಸಿ ಇಲ್ಲ, ಏನೂ ಇಲ್ಲ. ನಂಗೆ ತುಂಬಾ ಬೋರ್ ಹೊಡಿತಿದೆ. ನಿಬ್ಬುಟ, ಯಾಕೋ ಕೂಗಾಡ್ತಿದ್ಯಾ? ಏನಾಯ್ತು? ಈ ಮನೆ ಚಿಕ್ಕದಾಯ್ತಾ ನಿಂಗೆ? ಅರೆ, ನಿಂಗೊಂದು ವಿಷಯ ಗೊತ್ತಾ? ಈ ಮನೇಲಿರೋರ್ ಮನ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದೆಲ್ಲ ನಿಂಗೆ ಇವಾಗ ಅರ್ಥ ಆಗಲ್ಲ ಪುಟ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಇದು ನಮ್ಮನೇನೆ ಕಣೋ. ನಮ್ಮನೇನಾ? ಅಫ್ಕೋರ್ಸ್, ಇದು ನಮ್ಮನೆ. ಇಲ್ಲಿವರೆಗೂ ನಾನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ. ಐ ಬಾಟ್ ದಿಸ್ ಪ್ರಾಪರ್ಟಿ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಸ್. ನನ್ ಮನೆ ಅಂದ್ರೆ ಇದು ನಿನ್ ಮನೆ ಕೂಡ ತಾನೆ? ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಗುಡ್ ಬಾಯ್. ಓಕೆ, ಹೋಗು. ಹಾಗಂತ ಸೀತಾ ಅವರೇನು ಈ ಮನೇಲಿ ಫ್ರೀ ಆಗಿಲ್ಲ. ಎವ್ರಿ ಮಂತ್ ವಿತೌಟ್ ಫೇಲ್ ರೆಂಟ್ ಕೊಡ್ತಾರೆ. ಅಂದ್ರೆ ಹೇಳಿ, ಅಂದ್ರೆ ನೀವು ಈ ಮನೆನ ಕೊಂಡ್ಕೊಂಡಿದ್ದೀರಾ, ಆದ್ರೂ ಸೀತಾ ನಿಮಗೆ ಬಾಡಿಗೆ ಕೊಡ್ತಾ ಇದ್ದಾಳೆ. ಅವಳು ಎಷ್ಟು ಸ್ವಾಭಿಮಾನಿ ಅಂದ್ರೆ ಅವಳೇ ಮನೆ ತಗೊಂಡ್ರು ಅದಕ್ಕೂ ರೆಂಟ್ ಕಟ್ತಾಳ ಅನ್ಸುತ್ತೆ. ಪ್ರಿಯಾ, ಇನ್ನೇನು ಇಬ್ಬರದು ಮದುವೆ ಆಗ್ಬಿಡುತ್ತೆ. ಅವಾಗ ಬಾಡಿಗೆ ಕಟ್ಟೋಷ್ಟಿರಲ್ವಲ್ಲ. ಮನೆ ಅಂದಮೇಲೆ ಇಬ್ಬರದು ಅಲ್ವಾ, ಅದಕ್ಕೆ ಯಾಕೆ ಬಾಡಿಗೆ ಕಟ್ಟಬೇಕು? ಗಂಡ ಹೆಂಡತಿ ಮಧ್ಯೆ ದುಡ್ಡಿನ ವ್ಯವಹಾರ ಇರಬಾರ್ದು. ಇಲ್ಲ, ಮದುವೆ ಆದ್ಮೇಲೂ ನಾನು ಇದೇ ಥರನೇ ಬಾಡಿಗೆ ಕೊಡ್ತೀನಿ. ಇದೊಂದು ವಿಷಯಕ್ಕೆ ಯಾರು ಏನು ಅನ್ಕೊಳ್ದೆ ನನಗೆ ಒಪ್ಪಿಗೆ ಕೊಡಬೇಕು. ನನಗೆ ತವ್ರ ಮನೆ ಅಂತ ಯಾವುದೂ ಇಲ್ಲ. ಇದೇ ನನಗೆ ತವ್ರ ಮನೆ, ಇದೇ ನನಗೆಲ್ಲ ಆಗಿದೆ. ಮುಂದೆ ಮದುವೆ ಆದಮೇಲೂ ಮಿಸ್ ಮಾಡದೆ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ. ಪ್ಲೀಸ್ ತಾತ, ಒಂದು ಒಪ್ಪಿಗೆ ಕೊಡಿ. ಸೀತಾ, ನೀನು ಬಹಳ ಪ್ರಾಮಾಣಿಕರು, ಎಂಥ ಸ್ವಾಭಿಮಾನಿ ಹೆಣ್ಣು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನೀನು ನನ್ನ ಕಣ್ಣಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದು ಬಿಟ್ಟಿಯಮ್ಮ. ಆಗೋ ಗಂಡನ್ಗೆ ಸಾಲ ತೀರಿಸ್ತೀನಿ ಅಂತ ಹೇಳ್ತಾ ಇರೋ ಇವಳು ಬೇರೆಯವ್ರ ಆಸ್ತಿಗೆ ಆಸೆ ಪಡ್ತಾಳ? ಐ ಡೋಂಟ್ ಥಿಂಕ್ ಸೊ. ಗುಡ್ ಭಾರ್ಗವಿ, ಗುಡ್ ಚಾಯ್ಸ್. ಈಗ ನಾವು ಬಂದ ಕೆಲಸ ಮುಂದುವರ್ಸೋಣ. ನಮಗಂತೂ ಹುಡುಗಿ ತುಂಬಾ ಇಷ್ಟ ಆಗಿದೆ. ಏನಪ್ಪ ರಾಮ, ಹೊರಗಡೆ ಇಬ್ರು ಹೋಗಿ ಮಾತಾಡ್ಕೊಂಡು ಬಂದ್ರಲ್ಲ, ಈಗ ಏನಾದ್ರೂ ಬದಲಾವಣೆ ಆಗಿದೆಯೋ? ನಥಿಂಗ್ ಬೇಡ. ಏನಮ್ಮ, ನಿಮಗೆ ನಮ್ಮ ಹುಡುಗ ಒಪ್ಪಿಗೆ ತಾನೆ? ನಮಗೆ ಹುಡುಗ ಓಕೆ. ಓಕೆ, ಛೋಟಾ ಚಾಂಪ್ ಟಾಸ್ ಆಯಿತು. ಮ್ಯಾಚ್ ಶುರು ಮಾಡುವ. ಅಂದರೆ
ತಾಂಬೂಲ ಬದಲಾಯಿಸ್ಕೊಳ್ಳೋಣವಾ? ಬದಲಾಯಿಸ್ಕೊಳ್ಳೋಣ. ಅಶೋಕ್ ಎಲ್ಲಿ? ಅವ್ನು ಇಲ್ದೆ ಇದೆಲ್ಲ ನಡೀತಾ ಇದೆ. ಅಟ್ಲೀಸ್ಟ್ ತಾಂಬೂಲ ಬದಲಾಯಿಸ್ಕೊಳ್ಳೋ ಟೈಮಲ್ಲಾದ್ರೂ ಅವ್ನು ಇರ್ಬೇಕಲ್ವಾ? ರಾಮ್, ಆಕ್ಚುಲಿ ಅಶೋಕ್ ಮಲೇಷ್ಯಾಗ ಹೋಗಿದ್ದಾರೆ. ವಾಟ್? ಹೌದು, ಮುಂಚೆನೆ ಹೇಳಿದ್ರೆ ಎಲ್ಲಿ ಈ ಇವೆಂಟ್ ಮೆಸಪ್ ಆಗುತ್ತೆ ಅಂತ ಅವ್ರು ಹೇಳಕ್ ಹೋಗ್ಲಿಲ್ಲ. ಸಾರಿ. ಅಲ್ಲ, ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅವನಿಗೆ? ಹೌದು ರಾಮ, ಈ ಅಶೋಕಂದು ಇತ್ತೀಚೆಗೆ ತುಂಬ ಅತಿ ಆಗ್ತಾ ಇದೆ. ಯಾವ ಕೆಲಸದ ಮೇಲೆ ಅವ್ನು ಮಲೇಷ್ಯಾ ಹೋಗಿದ್ದು? ಅಲ್ಲ, ನನ್ಗೆ ಅವನು ಹೋಗ್ತಾ ಇದ್ದಾನೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. ಆಕ್ಚುಲಿ ಹೆಣ್ಣೋಡೋ ಶಾಸ್ತ್ರಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅವ್ರು ಯಾರ ಹತ್ರ ಏನೂ ಹೇಳಕ್ ಹೋಗಿಲ್ಲ. ಅವನಿಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ಇವತ್ತೆಲ್ಲೂ ಹೋಗ್ಬೇಡ, ನನ್ನ ಜೊತೆನೇ ಇರಬೇಕು ಅಂತ. ಆದ್ರೂ ನನ್ನ ಮಾತನ್ನ ಮೀರ್ ಹೋಗಿದ್ದಾನಲ್ಲ ಅವನು. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಈಗ ನೋಡಿ, ನಿಮ್ಮ ಪಕ್ಕದಲ್ಲಿ ಅಟ್ಲೀಸ್ಟ್ ನಿಮ್ಮ ಹುಡುಗಿ ಸೀತಾ ಆದ್ರೂ ಇದ್ದಾಳೆ. ಆದರೆ ನನ್ನ ಪಕ್ಕ ನನ್ನ ಗಂಡನೇ ಇಲ್ಲ. ನನ್ಗೆ ಎಷ್ಟು ಕೋಪ ಬರಬೇಕು ಹೇಳಿ? ನಾನೇ ಎಷ್ಟು ಆರಾಮಾಗಿದ್ದೀನಿ, ನೀವು ಆರಾಮಾಗಿರ್ಬೋದು ಅಲ್ವಾ? ಪ್ಲೀಸ್. ಅಪ್ಪು, ಪರವಾಗಿಲ್ಲ. ಇವಾಗ ನಾವು ಬರೀ ಸಂಬಂಧ ಗಟ್ಟಿ ಮಾಡ್ಕೋತಾ ಇದೀವಿ. ನಿನ್ನ ಎಂಗೇಜ್ಮೆಂಟ್ಗೆ ಎಲ್ಲಾರನ್ನೂ ಕರೆಯೋಣ. ಆಫೀಸ್ ಅವ್ರನ್ನ, ನಿನ್ನ ಫ್ರೆಂಡ್ಸ್ನ, ನಮ್ಮ ಸಂಬಂಧಿಕರನ್ನ. ಆವತ್ತು ಅಶೋಕಂಗೆ ಮಾತ್ರ ಅಲ್ಲ, ಆಫೀಸ್ ಅವ್ರಿಗೂ ರಜಾ ಡಿಕ್ಲೇರ್ ಮಾಡಿಬಿಡೋಣ. ಆಗ ಅವ್ನು ಯಾವ ನೆಪನೂ ಕೊಡೋದಕ್ಕಾಗಲ್ಲ. ಓಹೋ, ನಿಶ್ಚಿತಾರ್ಥನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಹಿರಿ ಮಗನ ಏಕೈಕ ಮಗ ಶ್ರೀರಾಮ, ಅವನ ಮದುವೆಯನ್ನ ಧೂಮ್ ಧೂಮ್ ಅಂತ ಮಾಡಬೇಕು ಅಂತ ಇದ್ದೀನಿ. ಹಾಗೆ ನಿಶ್ಚಿತಾರ್ಥನೂ ಕೂಡ ಅದ್ದೂರಿಯಾಗೆ ಮಾಡಬೇಕು. ದಾದಾ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮೊಮ್ಮಗನ ಮದುವೆ ಮತ್ತು ನಿಶ್ಚಿತಾರ್ಥನ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದರೆ ನಿಮ್ಮ ಸರಿ ಸಮಾನವಾಗಿ ಅವಾಗ ಮಾಡೋಕ್ಕಾಗೋದಿಲ್ಲ. ಕೈಲಾದಷ್ಟು ನಾವು ಪ್ರಯತ್ನ ಪಡ್ತೀವಿ. ಪ್ಲೀಸ್ ನೋಡಮ್ಮ ಸೀತಾ, ನನ್ನ ಮೊಮ್ಮಗ ಈ ಮನೆಯನ್ನೇ ತಗೊಂಡಿದ್ರು. ನೀನು ತಿಂಗಳಿಗೂ ಅದಕ್ಕೆ ಬಾಡಿಗೆ ಕಟ್ತೀನಿ ಅಂತ ಹೇಳಿದೆ. ನಿನ್ನ ಸ್ವಾಭಿಮಾನಕ್ಕೆ, ನಿನ್ನ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ನಾನು ಸರಿ ಅಂತ ಒಪ್ಕೊಂಡೆ. ಆದರೆ ನನ್ನ ಮೊಮ್ಮಗನ ನಿಶ್ಚಿತಾರ್ಥ ಮದುವೆನೂ ಕೂಡ ನನ್ನ ಇಷ್ಟ ಬಂದಂಗೆ ಮಾಡ್ಬೇಕಲ್ವಾ? ಇದರಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅಲ್ಲ ತಾತ, ನೀನೇನು ಹೇಳಬೇಡ. ನಿನ್ನ ಮಾತಾಡೋದಕ್ಕೆ ಬಿಟ್ರೆ ಮದುವೆ ಖರ್ಚು ನಾನೇ ನಿಭಾಯಿಸ್ಬಿಡ್ತೀನಿ ಅಂತೀಯ. ನಿನಗೆ ಅಣ್ಣ ಅತ್ತಿಗೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವ್ರಿಗೂ ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಅಲ್ವಾ? ಈ ಪುಟ್ಟ ಹುಡುಗಿ ಜವಾಬ್ದಾರಿನ ಎಷ್ಟು ಅಂತ ನೀನೇ ಹೊರ್ತೀಯ ತಲೆ ಮೇಲೆ ಹಾಕ್ಕೊಂಡು. ನೀನು ನಮ್ಮನೆ ಒಳ್ಳೆ ಒಬ್ಳಲ್ವಾ? ಈಗ ನಿನ್ನನ್ನು ಅದ್ದೂರಿಯಾಗಿ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದಲ್ಲಿದ್ದೀನಿ ನಾನೀಗ. ಆ ಸಂಭ್ರಮಕ್ಕೆ ಅಡ್ಡಿ ಬರಬೇಡ ಸೀತಾ, ಪ್ಲೀಸ್. ಎಂಥ ದೊಡ್ಡ ಮನಸ್ಸು ನಿಮ್ದು. ಗಂಡಿನವರು ಎಷ್ಟೇ ಶ್ರೀಮಂತರಾದರೂ ಹೆಣ್ಣವರೇ ಖರ್ಚು ಮಾಡಲಿ ಅಂತ ಸುಲಿಗೆ ಮಾಡ ಅಂತ ಗಂಡಿನವ್ರು ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಸೀತಂಗೆ ಏನೂ ಹೊರೆ ಆಗದೆ ಇರಲಿ ಅಂತ ಎಲ್ಲ ಖರ್ಚು ನೀವೇ ಮಾಡ್ತೀನಿ ಅಂತಿದ್ದೀರಲ್ಲ. ನಿಮ್ಮಂಥ ಸಂಬಂಧ ಮಾಡೋಕ್ಕೆ ನಮ್ಮ ಸೀತಾ ತುಂಬ ಪುಣ್ಯ ಮಾಡಿದ್ಲು. ಸೀತಾ ಸುಖವಾಗಿರ್ತಾಳೆ ಅಂತ ಆನಂದ ಭಾಷ್ಪ ಸುರಿಸೋ ನಿಮ್ಮಂಥ ಹಿತೈಷಿಗಳ ಜೊತೆಲಿದ್ದ ಮೇಲೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ತಾಯಿ ನಮಗೆ. ಒಳ್ಳೆ ಟೈಮ್ ಇರೋಕ್ಕೆ ಮುಂಚೆ ತಾಂಬೂಲ ಬದಲಾಯಿಸೋಣ.
ಬೀಗ್ರು ನೋಡಿ. ಬದಲಾಯಿಸ್ಕೊಳ್ಳಿ. ಹಾ ಹಾ ಒಂದ್ ನಿಮಿಷ ದಾದಾ, ನನ್ನ ಒಂದು ಕಂಡೀಷನು. ಇರಮ್ಮ ಇರು, ಅವಳು ಏನೋ ಹೇಳ್ಬೇಕು ಅಂತ ಇದ್ದಾಳೆ, ಹೇಳಿ. ಹೇಳು ಪುಟ್ಟಿ, ಏನ್ ಕಂಡೀಷನ್ನು? ತಾತ, ಅವತ್ತು ಸೀತಮ್ಮ ನಿಮ್ಮ ಮನೆಯಿಂದ ಬಂದ್ಮೇಲೆ ಅಳ್ತಾ ಇದ್ಲು. ಯಾವತ್ತು ನಿಮ್ಮ ಮನೆಯಿಂದ ಬಂದ್ಮೇಲೆ ನಮ್ಮ ಸೀತಮ್ಮ ಅಳ್ಬಾರ್ದು, ಆ ಥರ ನೋಡ್ಕೋಬೇಕು. ಓಕೆನಾ? ಏನಿದು, ಸುಮ್ಮನೆ ಇರ್ಬಾರ್ದಾ? ಸೀಪುಟ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಕಣೋ. ಸೀತಮ್ಮ ನಮ್ಮಿಂದಾಗ್ಲಿ ಯಾವತ್ತೂ ಅಳೋದಿಲ್ಲ. ಹರ್ ಸ್ಮೈಲ್ ಇಸ್ ಮೈ ಪ್ರಾಮಿಸ್. ಓಕೆನಾ? ಈ ಪುಟ್ಟ ಹುಡುಗಿ ತನ್ನ ತಾಯಿಯ ಹೊಸ ಜೀವನಕ್ಕೋಸ್ಕರ ತಾನೇ ದೂರ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ತನ್ನ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಈ ಮಗುಗೆ ಅದನ್ನು ಕೇಳೋ ಹಕ್ಕಿದೆ. ನೀನೇನು ಯೋಚನೆ ಮಾಡಬೇಡ ಪುಟ್ಟಿ, ನನ್ನ ಮೊಮ್ಮಗ ಕೊಟ್ಟ ಮಾತಿಗೆ ತಪ್ಪೋನಲ್ಲ. ಆ ಭರವಸೆನ ನಾನು ನಿನಗೆ ಕೊಡ್ತೀನಿ. ಓಕೆ, ಈ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಆಯ್ತಮ್ಮ. ನಿಮ್ಮ ಹುಡುಗಿ ನಮಗೆ ತುಂಬಾ ಇಷ್ಟ ಆಗಿದ್ದಾಳೆ. ಆದಷ್ಟು ಬೇಗ ನಿಶ್ಚಯ ಮಾಡಿ ಮದುವೆನೂ ಮುಗಿಸ್ಬೋಣ ಬೀಗ್ರೆ. ಬೀಗ್ರುನ ಹಂಗಂದ್ರ? ಓ, ಆಗ್ಲೇ ಪ್ರೀ ಹೇಳ್ತಿದ್ಲು ನೀವೆಲ್ರೂ ಸಂಬಂಧ ಬೆಳ್ಸಕ್ ಬರ್ತಾ ಇದ್ದೀರಾ ಅಂತ. ಈಗ ಸಂಬಂಧ ಪಕ್ಕ ಆಯ್ತು ಅಂತ ನೀವು ನನಗೆ ಬೀಗ ಅಂತಿದ್ದೀರಾ? ಬಂಗಾರಿ, ಬೀಗರು ಅಂದರೆ ಹೆಣ್ಣಿನ ತಂದೆ ತಾಯಿ ಅಥವಾ ಗಂಡಿನ ತಂದೆ ತಾಯಿ, ಇಲ್ಲ ಅಂದರೆ ಅವ್ರ ಪೋಷಕರು, ಅವರಿಗೆ ಬೀಗರು ಅಂತಾರೆ. ಓ ಹಂಗ, ಸರಿ ಸರಿ. ಬೀಗ್ರೆ, ನಮಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾರೆ. ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ. ಎದೆಯ ಕದ್ದವರ ಕಾಯುವಂತ ಕ್ಷಣಗಳೇ ಮರೆಯಾಗಿ ಎದುರು ನಿಲ್ಲುವ ಅಚ್ಚರಿಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿ ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ ತಡೆಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ. ಬನ್ನಿ ಬೀಗ್ರೆ, ಜನುಮ ಜನುಮ ಸಾಗಲಿ ಬಂಧನ. ಎರಡು ಹೃದಯಗಳು ಒಂದೇ ಆಗಿ ಭೂಮಿಯೇ ಸ್ವರ್ಗವಾಗಿ ಸಿಹಿಯು ಸನಿಹ ಮಾಡಲಿ ನಿಮ್ಮಿಬ್ಬರ. ಸೀತಾರಾಮ, ಓ ಸೀತಾರಾಮ. ಈ ನಕ್ಷತ್ರಿಕ ಇನ್ನೂ ಇಲ್ಲೇ ಇದ್ದಾನೆ. ಯಾವುದೋ ಹುಡುಗಿ ಫೋಟೋ ನೋಡಿಕೊಂಡು 3 ಹೊತ್ತು ಚಾಟ್ ಮಾಡ್ಕೊಂಡಿರ್ತಾನೆ. ಓಹೋ, ಮದುವೆ ಕಾರ್ಯಕ್ರಮ ನಡೀತಾ ಇದೆಯಾ? ಏಯ್, ನನ್ನನ್ನು ಮದುವೆ ಆಗಬೇಕಾಗಿರೋ ನೀನು ಆ ರಾಮನ ಮದುವೆ ಆಗೋದಕ್ಕೆ ಹೊರಟಿದ್ಯಾ?
ನೋ ನೆವರ್. ಸೀತಾರಾಮ ಮದುವೆ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬಿಡೋದಿಲ್ಲ. ನಿಶ್ಚಿತಾರ್ಥಕ್ಕೆ ಒಳ್ಳೆ ದಿನ ಯಾವುದು ಅಂತ ತಿಳ್ಕೊಂಡು ನಿಮಗೆಲ್ಲ ತಿಳಿಸ್ತೀವಿ. ಹಾಗೆ ಆಗ್ಲಿ. ಸೀತಾ, ಇಷ್ಟಾಗಿರೋದೇ ತಡ, ಇನ್ನು ಮೇಲೆ ತಡ ಆಗೋದಿಲ್ಲ. ನಿಶ್ಚಿತಾರ್ಥ ಹಿಂದೆನೆ ಮದುವೆನೂ ಮಾಡಿ ಮುಗಿಸ್ಬಿಡೋಣ. ಸೀತಾ ಮನೆ ಸೊಸೆಯಾಗಿ ಬರ್ತಿರೋದಕ್ಕೆ ಅವಳು ಪುಣ್ಯ ಮಾಡಿದಾಳೆ. ಎಲ್ಲ ಖರ್ಚು ನೀವೇ ನೋಡ್ಕೋತೀವಿ ಅಂದ್ಮೇಲೆ ನಮಗೆ ಯಾವ ಚಿಂತೆ. ಒಟ್ನಲ್ಲಿ ಎಲ್ಲವೂ ಸರಾಗವಾಗಿ ಆಗೋದು ಮುಖ್ಯ. ಎಲ್ಲ ನಿಮ್ ಇಷ್ಟದಂತಾನೆ ಆಗ್ಲಿ. ನೀವ್ ಯಾವಾಗ ಹೇಳ್ತೀರೋ ಆವಾಗ ನಮ್ ಸೀತನ್ನ ಧಾರೆ ಎರೆದ್ ಕೊಡ್ತೀವಿ. ಅಂತೂ ಇಂತೂ ಮ್ಯಾಚ್ ಫಿಕ್ಸಿಂಗ್ ಆಯ್ತಲ್ಲ, ಇನ್ನು ಹೊರಡೋಣವಾ ರಾಮ? ಹೊರಡೋಣ. ಓಕೆ ಚಿಕ್ಕಪ್ಪ, ಬಾಯ್ ಸೀತಾ, ಬರ್ತೇನೆ ಸರ್. ಏ ನನಗಿಲ್ವೋ? ಕೊಡ್ತೀನಿ ದಾದಾ, ಒಂದ್ ನಿಮಿಷ. ನಿನ್ನ ಎತ್ಕೋ. ತಾತ ಬಗ್ಗಿದ್ರೆ ಅವ್ರಿಗೆ ಸುಸ್ತಾಗುತ್ತೆ, ಅದಕ್ಕೆ. ಓಕೆ. ಥ್ಯಾಂಕ್ ಯು. ಸಿಹಿ, ನಿನ್ ಮುತ್ತು ತುಂಬಾ ಸಿಹಿಯಾಗಿತ್ತು. ತಾತ ಬರೋಣವಾ? ಬಾಯ್ ಸೀತಾ. ಪ್ರಿಯಾ, ಅಶೋಕ್ ಇನ್ 2 ದಿನ ಕಾಣಿಸ್ದೆ ಹೋದ್ರೆ ಟೆನ್ಷನ್ ಆಗ್ಬೇಡ, ಓಕೆನಾ? ಯಾಕೆ? ಯಾಕೆ ಅಂದ್ರೆ ನನ್ಗೆ ಹೇಳ್ದೆ ಕೇಳ್ದೆ ಮಲೇಶ್ ಹೋಗಿದ್ದಾನಲ್ಲ, ಬಂದ್ಮೇಲೆ ವಿಚಾರಿಸ್ಕೊತೀನಿ ಅವನ್ನ. ನೀವುಂಟು, ನಿಮ್ ಬೆಸ್ಟ್ ಫ್ರೆಂಡ್ ಉಂಟು, ಏನಾದ್ರೂ ಮಾಡ್ಕೊಳ್ಳಿ. ನಾನಂತೂ ಮಧ್ಯದಲ್ಲಿ ತಲೆ ಹಾಕಲ್ಲ. ಬರ್ತೇವೆ. ಬಾಯ್ ಬಂದ್ರ. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್. ಬಾಯ್ ಬಾಯ್ ತಾತ. ಅಂತೂ ನಮ್ ಭಾಗ್ಯದ ಬಾಗಿಲು ತೆರೆಯಿತು. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅನ್ನೋ ಹಾಗೆ ಈ ಸಾಹುಕಾರ ಸಹವಾಸ ಮಾಡಿ ನಾವು ಸಾಹುಕಾರ ಆದ್ರಾಯ್ತು ಬಿಡು. ಆದ್ರ ಆಯ್ತಾ, ಆಗ್ತೀವಿ ಅನ್ಬೇಕು. ಆಗಣ ಬಿಡು ಅತ್ಲಾಗ. ನಾಯಿ ಕಣ್ಣು, ನರಿ ಕಣ್ಣು, ಇವ್ರ ಕಣ್ಣು, ಅವ್ರ ಕಣ್ಣು, ಯಾರ ಕಣ್ಣು ಬೀಳ್ಬಾರ್ದು ನಮ್ ಸೀತಮ್ಮನ್ಗೆ. ಏನೇ ಇದೆಲ್ಲ? ಹಾಗೆ ಅತ್ತೆ ಕಣ್ಣು ಬೀಳ್ಬಾರ್ದು ನಮ್ ಸೀತಮ್ಮನ್ಗೆ. ಅತ್ತೆ ಇಲ್ಲೇ ಇದ್ದಾರೆ ಕಣೆ, ಯಾಕೆ ಹಂಗೆ ಮಾತಾಡ್ತೀವಿ ಅವ್ರ ಬಗ್ಗೆ? ಇವತ್ತು ಅವ್ರು ಇದ್ದಿದ್ದಕ್ಕೆ ಎಷ್ಟು ಹೆಲ್ಪ್ ಆಯ್ತು ಗೊತ್ತಾ? ಹಾಗಾದ್ರೆ ನಾನು ಹೆಲ್ಪ್ ಮಾಡಿಲ್ವಾ ಸೀತಮ್ಮ? ನಾನು ಎಷ್ಟು ಕೆಲಸ ಮಾಡಿದ್ದೇನೆ. ಆದರೆ ಅತ್ತೆ ಕೇಸರಿ ಬಾತಲ್ಲಿರೋ ಗೋಡಂಬಿ, ದ್ರಾಕ್ಷಿ ಎಲ್ಲ ತಿಂದ್ರು. ಯಾಕೆ ತಿಂತಾ ಇದ್ದೀರಾ ಅಂತ ಕೇಳಿದ್ರೆ ಟೇಸ್ಟ್ ನೋಡ್ತಾ ಇದ್ದೀನಿ ಕಣೆ ಅಂತ ಸುಳ್ಳು ಬೇರೆ ಹೇಳಿದ್ರು. ನನ್ಗೆ ಅತ್ತೆ ಅಂದರೆ ಇಷ್ಟನೇ ಇಲ್ಲ. ಹೋಗ್ಲಿ ಬಿಡು, ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಸೀತಮ್ಮ, ಇವತ್ತು ನಾನು ಎಲ್ಲ ಸರಿಯಾಗಿ ಮಾಡ್ನಾ? ನನಗೆ ಹೆಲ್ಪ್ ಆಯ್ತಾ? ನನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಜವಾಬ್ದಾರಿ ತಗೊಂಡು ಎಲ್ಲ ಮುಂದೆ ನಿಂತು ಮಾಡಿದ್ದಾಳೆ. ಇಷ್ಟೆಲ್ಲ ಅರ್ಥ ಮಾಡ್ಕೋತಿ ಅಂತ ನನಗೆ ಆಶ್ಚರ್ಯ ಆಯಿತು ಕಣೆ. ನಾನು ನೆನ್ನೆ ಅಜ್ಜಿ ಹತ್ರ ಹೆಣ್ಣು ನೋಡೋ ಶಾಸ್ತ್ರ ಏನು, ಏನೇನು ಮಾಡ್ತಾರೆ ಅಂತ ಎಲ್ಲ ಕೇಳ್ಕೊಂಡಿದ್ದೆ. ಅಜ್ಜಿ ಹೇಳ್ದಾಗೆ ನಾನು ಮಾಡಿದ್ದು. ಜಾಣೆ ನನ್ನ ಮಗಳು. ನೀನು ಮದುವೆ ಆಗೋ ಕಾಲದಲ್ಲಿ ನನಗಿಷ್ಟೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀನು ಮುಂದೆ ನಿಂತು ನನ್ನ ಮದುವೆನ ಮಾಡಿಸ್ತಾ ಇದೆಯಾ. ನೀನೊಬ್ಬಳು ನನ್ನ ಜೊತೆ ಇದ್ದರೆ ನನಗೆಲ್ಲ ಇದ್ದಂಗೆ ಕಣೆ. ಇರ್ತೀನಿ ಸೀತಮ್ಮ, ಬರೀ ನಾನಷ್ಟೇ ಅಲ್ಲ, ನಾನು ನನ್ನ ಫ್ರೆಂಡು ಫಾರ್ ಎವರ್ ನಿನ್ನ ಜೊತೆಗೆ ಇರ್ತೀವಿ. ಗೊತ್ತು.
ಯಾವಾಗ ನನ್ನ ಫ್ರೆಂಡ್ ಜೊತೆ ನೀನು ಮದುವೆ ಆಗುತ್ತೋ ಅನಿಸ್ತದೆ. ಆಗತ್ತೆ. ತಮ್ಮ ಸಮ್ಮರ್ ಹಾಲಿಡೇಸಲ್ಲೇ ನೀನು ಮದುವೆ ಆಗುತ್ತೆ ಅಲ್ವಾ? ಸ್ಕೂಲ್ ಶುರು ಆದರೆ ನಾನು ಮತ್ತೆ ರಜಾ ಕೇಳಬೇಕಾಗುತ್ತೆ ಮ್ಯಾಮ್ ಹತ್ರ. ಓ ನೋಡ್ದಾ, ಎಲ್ಲಾರ್ದು ಒಂದು ಸಮಸ್ಯೆ ಆದರೆ ನಿಂದೇ ಒಂದು ಸಮಸ್ಯೆ. ಇನ್ನು ಸಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಬಾಕಿ ಇದೆ. ಸಮ್ಮರ್ ಹಾಲಿಡೇಸ್ ಬೇಗ ಮುಗ್ದೋಗುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡ್ಬೇಕು ನೀನು. ಓಕೆ ಸೀತಮ್ಮ, ಎಲ್ಲ ಮಾಡ್ತೀನಿ. ಒಂದು ನೀವು ತುತ್ತು ಅನ್ನು. ಆ ರುದ್ರ ಪ್ರತಾಪ್ ಇವಾಗ ಯಾವ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ದೇವರಣ್ಣ ಗೊತ್ತಿಲ್ಲ ಸರ್. ಯಾವುದೋ ಹುಡುಗಿ ಜೊತೆ 24 ಗಂಟೆನೂ ಚಾಟ್ ಮಾಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡಿರ್ತಾನೆ. ಒಂದನ್ನು ಅಬ್ಸರ್ವ್ ಮಾಡಿದೆ ಸರ್, ಆಕೆ ಜೊತೆ ಮಾತಾಡ್ತಾ ಭಾಳ ಸಾಚಾ ಆ ಥರ ಬಿಹೇವ್ ಮಾಡ್ತಾನೆ. ಅದು ಏನೇನು ಸುಳ್ಳು ಹೇಳಿ ಯಾಮಾರಿಸಿದಾನೋ ಏನೋ. ಅವನ ಕೆಲಸನೇ ಅದು. ಸೀತಾ ಅವ್ರನ್ನೂ ಮೋಸದಿಂದ ಮದುವೆ ಆಗೋಕ್ಕೆ ನೋಡ್ದ. ಅದೇ ಥರ ಎಷ್ಟೋ ಹೆಣ್ಮಕ್ಳು ಲೈಫ್ನ ಹಾಳು ಮಾಡಿದೆ. ನೋಡಿ ಸರ್, ನನ್ನ ಹಣೆ ಬರ ಅಂಥವ್ರ ಜೊತೆ ಇರಬೇಕಾಗಿದೆ. ಆದರೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಹಾಗೆ ನಿಮಗೆ ಚಾಂದಿನಿದು ಫೋಟೋ ಕಳಿಸಿದ್ದೀನಿ. ಅವಳ ಬಗ್ಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಬಟ್ ಇದು ಯಾರಿಗೂ ಗೊತ್ತಾಗಬಾರ್ದು. ಕೇರ್ಫುಲ್ ಆಗಿರಿ ಚರಣ್. ನೀವೇನು ಯೋಚನೆ ಮಾಡಿಬಿಡಿ ಸರ್. ಓಕೆ.